ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗೆ ಸಂಕ್ರಾಂತಿ ಹಬ್ಬ ಅಂದರೆ ಫಸ್ಟ್ ನೆನಪಾಗೋದೇ ಎಳ್ಳು ಬೆಲ್ಲದ ಪ್ರಿಪ್ರೇಷನ್ಸು. ಯಾಕಂದ್ರೆ ಅಮ್ಮ ಯಾವಾಗಲೂ ಮನೆಯಲ್ಲಿ ಎಲ್ಲ ತೊಗೊಂಡು ಬಂದು ಅವಳೇ ಕಟ್ ಮಾಡಿ ಪ್ರಿಪೇರ್ ಮಾಡೋಳು. ಆದರೆ ಈ ಸತಿ ಕೊಬ್ಬರಿ ಬೆಲ್ಲ ನೀನೇ ತೊಗೊಂಡು ಬಂದು ನೀನೇ ಕಟ್ ಮಾಡಬೇಕು ಅಂತ ಆ ಟಾಸ್ಕ್ ನನಗೆ ಒಪ್ಸಿದ್ಲು. ಅಚ್ಚುಕಟ್ಟಾಗಿ ಆ ಟಾಸ್ಕ್ನ ಮಾಡಿ ಮುಗಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಕ್ಕೂ ಬಿಟ್ಟೆ. ಕೊಬ್ಬರಿ ಬೆಲ್ಲ ಕಟ್ ಮಾಡಿದ್ದೇನೋ ಆಯಿತು. ಎಳ್ಳಿನ ಮಿಶ್ರಣ ಹಾಕೋಕ್ಕೆ ನನಗೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕೋದು ಇಷ್ಟ ಇರಲಿಲ್ಲ. ಸೊ ಅದ್ರ ಪುಟಾಣಿ ಡಬ್ಬ ಇದ್ದರೆ ಹೋಗಿ ನೋಡೋಣ ಅಂತ ಗಾಂಧಿ ಬಜಾರ್ ಕಡೆಗೆ ಹೊರಟೆ. ಹಬ್ಬದ ಸಮಯದಲ್ಲಿ ಗಾಂಧಿ ಬಜಾರ್ ನೋಡೋದೇ ಒಂದು ಚಂದ. ಗಾಂಧಿ ಬಜಾರಿಗೆ ಶಾಪಿಂಗಿಗೆ ಬಂದರೆ ಸಿಕ್ಕಾಪಟ್ಟೆ ತಲೆ ಕೆಡುತ್ತೆ. ಅಷ್ಟೊಂದು ಚೆನ್ನಾಗಿರೋ ಐಟಮ್ಸ್ ಇರುತ್ತೆ ಇಲ್ಲಿ. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಗೊತ್ತೇ ಆಗೋಲ್ಲ. ನನಗೆ ಸಿಂಪಲ್ಲಾಗಿ ಕ್ಯೂಟಾಗಿ ನೋಡೋಕ್ಕೂ ಚೆನ್ನಾಗಿರೋ ಅಂಥ ಒಂದು ಬಾಕ್ಸ್ ಬೇಕಿತ್ತು. ನನಗೆ ಯಾವ ಥರ ಬೇಕಿತ್ತು ಅದೇ ಥರ ಬಾಕ್ಸ್ ಸಿಕ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ತೊಗೊಂಡು ಅಲ್ಲಿಂದ ಹೊರಟೆ. ನಾನು, ಅಮ್ಮ, ನನ್ನ ಮೈದ್ನ ಏನೇನೆಲ್ಲ ಬೇಕು ಎಲ್ಲದನ್ನು ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದೆ. ಎಳ್ಳು ಬೆಲ್ಲದ ಮಿಶ್ರಣಕ್ಕೆ ನಾವು ಏನೂ ಹುರ್ಕೊಂಡಿರಲಿಲ್ಲ. ಸೊ ಮನೆಗೆ ಬಂದ ತಕ್ಷಣ ಶೇಂಗಾ, ಕಡಲೆ ಎಲ್ಲದನ್ನು ಹುರ್ಕೊಂಡ್ವಿ. ಕೊಬ್ಬರಿ ಬೆಲ್ಲ ಹಚ್ಚಾಗಿದೆ, ಶೇಂಗಾ, ಕಡಲೆ ಹುರಿದಾಗಿದೆ. ಇದೆಲ್ಲದನ್ನು ಮಿಕ್ಸ್ ಮಾಡೋ ಟೈಮ್. ಎಳ್ಳು ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಸೂಪರ್ ಟೇಸ್ಟ್ ಕೊಡುತ್ತೆ. ಮಿಕ್ಸಿನ ಪಾರ್ಟ್ ಏನಿದ್ರು ನಮ್ಮ ಅಮ್ಮಂಗೆ ಬಿಟ್ಟಿದೆ, ನೀನೇ ಮಾಡು ಅಂತ. ಮನೆಯಲ್ಲೇ ಮಾಡಿರೋ ಎಳ್ಳು ಬೆಲ್ಲ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹೊರಗಿಂದ ತಂದು ಕೊಡ್ಬೋದು, ಆದರೆ ನಾವು ನಮ್ಮ ಕೈಯಾರೆ ಮನೇಲಿ ಪ್ರತಿಯೊಂದನ್ನು ಮಾಡಿ ಹಂಚೋದ್ರಲ್ಲಿರೋ ಖುಷಿ ಇದೆಯಲ್ಲ, ಅದು ಬೇರೆ ಲೆವೆಲ್ಲೇ. ಸಂಕ್ರಾಂತಿ ಹಬ್ಬ ಅಂದರೆ ಬರೀ ಎಳ್ಳು ಬೆಲ್ಲ ಮಾತ್ರನಾ? ಖಂಡಿತವಾಗ್ಲೂ ಅಲ್ಲ. ಕೃತಜ್ಞತೆಯ ಸಂಭ್ರಮ. ರೈತರು ಬೆಳೆದಿರೋ ಬೆಳೆಗೆ ಧನ್ಯವಾದ ಹೇಳುವ ದಿನ. ಸಂಕ್ರಾಂತಿ ಹಬ್ಬ ಕೇವಲ ಹಬ್ಬ ಅಲ್ಲ, ಅದೊಂದು ಅರ್ಥಪೂರ್ಣ ಸಂಭ್ರಮ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅನ್ನೋದು ನಮ್ಮ ಸಾಂಪ್ರದಾಯಿಕ ಅರ್ಥ. ಈ ದಿನ ಹೊಸ ಆರಂಭ ಮತ್ತು ಒಳ್ಳೆ ದಿನಗಳ ಸಂಕೇತ. ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಸೀದಾ ಅಮ್ಮ ಮನೆಗೆ ಹೊರಟ್ವಿ. ತಿಂಡಿಗೆ ಇಲ್ಲೇ ಬಂದುಬಿಡಿ ಅಂತ ಹೇಳಿದ್ಲು. ಅವಳು ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡಿದ್ಲು. ಹಬ್ಬದ ದಿನ ಪೊಂಗಲ್ ಇಲ್ಲ ಅಂದರೆ ಹೇಗೆ? ನಮ್ಮಮ್ಮ ಸೂಪರಾಗಿ ಖಾರ ಪೊಂಗಲ್ ಮಾಡ್ತಾಳೆ. ನಂಗೆ ಸಿಹಿ ಪೊಂಗಲ್ ಅಷ್ಟು ಹೋಗಲ್ಲ, ಬಟ್ ಸೂಪರಾಗಿತ್ತು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಕುತ್ಕೊಂಡು ಹರಟೆ ಹೊಡೆದು ಮಜಾ ಮಾಡಿದ್ವಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಮಕರ ಸಂಕ್ರಾಂತಿಯ ಶುಭಾಶಯಗಳು ಪುಟ್ಟ. ಹ್ಯಾಪಿ ಸಂಕ್ರಾಂತಿ. ಹಬ್ಬದ ದಿನ ಎಲ್ಲ ಒಟ್ಟಿಗೆ ಸೇರಿ ತಿಂಡಿ ತಿನ್ನೋದು ಆ ಖುಷಿನೇ ಬೇರೆ. ಮಾತಾಡ್ತಾ, ತರಲೆ ಮಾಡ್ತಾ, ತಮಾಷೆ ಮಾಡಿಕೊಂಡು ಸಮಯ ಹೋಗೋದೇ ಗೊತ್ತಾಗಲ್ಲ. ತಿಂಡಿ ಎಲ್ಲ ತಿಂದಾದ್ಮೇಲೆ ಎಳ್ಳಿನ ಮಿಶ್ರಣನ ಡಬ್ಬಿಗೆ ಹಾಕೋಣ ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೆ. ಸಂಜೆ ಸುಲಭ ಆಗೋದಿದೆಲ್ಲ ಮಾಡೋದ್ರಿಂದ ಅಂತ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಡಬ್ಬಿಗಳಿಗೆ ಹಾಕ್ತಿದ್ದೆ. ಈ ವರ್ಷ ನನಗೆ ತುಂಬಾ ಸ್ಪೆಷಲ್ ಸಂಕ್ರಾಂತಿ ಹಬ್ಬ. ಯಾಕಂತಂದರೆ ನಾನೇ ಪ್ರತಿಯೊಂದು ಮಾಡಿದ್ದೀನಿ, ಶಾಪಿಂಗ್ ಹೋಗಿದ್ದೀನಿ. ಪ್ರತಿ ವರ್ಷ ಅಮ್ಮನೇ ಎಲ್ಲ ಮಾಡಿ ಕೊಡೋಳು ನನಗೆ. ನಾನೇನು ಮಾಡ್ತಾನೇ ಇರಲಿಲ್ಲ. ಈ ವರ್ಷ ಪ್ರತಿಯೊಂದು ನಾನೇ ಮಾಡಿರೋಕ್ಕೆ ನಂಗೆ ಜಾಸ್ತಿನೇ ಖುಷಿ ಇದೆ. ನಂಗೆ ಇವಾಗ ಅರ್ಥ ಆಗ್ತದೆ ಎಲ್ಲನೂ ನಾವೇ ಮಾಡೋದ್ರಲ್ಲಿ ಎಷ್ಟು ನೆಮ್ಮದಿ ಮತ್ತು ಸಂತೋಷ ಸಿಗುತ್ತೆ ಅಂತ. ನಮ್ಮವ್ರಿಗೆ ನಾವು ಪ್ರೀತಿಯಿಂದ ಮಾಡಿ ಹಂಚ್ತೀವಲ್ಲ, ಆ ಖುಷಿನೇ ಬೇರೆ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಇದ್ಕಿದ ಬೇಳೆ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ಲು. ಸೊ ನಾನು ಅಮ್ಮ ಕುತ್ಕೊಂಡು ಮಾತಾಡ್ಕೊಂಡು ಇದ್ಕಿದ ಬೇಳೆ ಇತ್ತಾ ಇದ್ವಿ. ನನ್ನ ಮೈದ್ನ ಹೊಸ ಬೈಕ್ ತೊಗೋತಾ ಇದ್ದ. ಹಬ್ಬದ ದಿನನೇ ಹೋಗಿ ಬುಕ್ ಮಾಡಿ ಬರೋಣ ಅಂತ ಅಲ್ಲಿ ಹೋದ್ವಿ. ನನ್ನ ನಾದಿನಿ ಟೈಮ್ ಆಗಿದೆ ಅದಕ್ಕೆ ಬೇಗ ಅರ್ಶಿನ ಕುಂಕುಮ ಕೊಡಿ, ಮನೆಗೆ ಹೊರಡ್ತೀನಿ ಅಂತ ಹೇಳಿದ್ಲು. ಸೊ ಅವಳಿಗೆ ಎಲ್ಲಿ ಬೀರಿ ಅರ್ಶಿನ ಕುಂಕುಮ ಕೊಟ್ಟು ಅವಳ ಜೊತೆ ಒಂದಷ್ಟು ಫೋಟೋಸು ವೀಡಿಯೋಸ್ ತೊಗೊಂಡು ಅವಳಲ್ಲಿಂದ ಹೊರಟ್ಲು. ಸಂಜೆ ಎಳ್ಳು ಬೀರೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಎಲ್ಲ ಸ್ನೇಹಿತರ ಮನೆಗೆ, ಸಂಬಂಧಿಕರ ಮನೆಗೆಲ್ಲ ಹೋಗಿ ಎಳ್ಳು ಬೀರಿ ಬಂದಿದ್ದಾಯಿತು. ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಖುಷಿ. ಎಲ್ಲರ ಮನೆಗೆ ಹೋಗಿ ಎಳ್ಳು ಬೀರಿ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಜೊತೆ ಮಾತಾಡಿ ಆ ಸಡಗರ ಸಂಭ್ರಮನೇ ಬೇರೆ. ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಖುಷಿ ತರಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಮುಖಾಂತರ ಸಿಗೋಣ. ಬಾಯ್.